ಆದ್ರೂ ಅವ್ರು ಇಷ್ಟೊಂದು ಅಭಿಮಾನ ಇಟ್ಟಿರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮತ್ತು ಅವ್ರಿಗೆ ಯಾವತ್ತೂ ಅವ್ರು ಒಳ್ಳೆಯದೇ ನಾನು ಬಯಸ್ತೀನಿ, ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ಬಟ್ ಒಂದೇನಂತಂದರೆ ಒಬ್ಬ ಅಂಗವಾಗಿ ಗಿಡ ನೆಡೋ ಕಾರ್ಯಕ್ರಮ, ಸುಮಾರು ಒಂದು 30 ಗಿಡ ನೆಡೋ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ, ನಮ್ಮ ಬಂಧು ಬಳಗ ಮತ್ತು ನಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಎಸ್ಎಸ್ ಗ್ರೂಪ್ಸ್ನ ಮಾಲೀಕರು ಹಾಗೂ ಚಲನಚಿತ್ರ ನಿರ್ಮಾಪಕರು ಮತ್ತು ಸಮಾಜ ಸೇವಕರಾದ ಆದಿಗೊಂಡನಹಳ್ಳಿ ಶಿವಶಂಕರ್ ಅವರು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಅಭಿಮಾನಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಚಲನಚಿತ್ರ ನಿರ್ಮಾಪಕರು ಹಾಗೂ ಸಮಾಜ ಸೇವಕರಾದ ಆದಿಗೊಂಡನಹಳ್ಳಿ ಶಿವಶಂಕರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ, ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಮತ್ತು ಸ್ನೇಹಿತರು ಚಲನಚಿತ್ರ ನಿರ್ಮಾಪಕರು ಹಾಗೂ ಸಮಾಜ ಸೇವಕರಾದ ಆದಿಗೊಂಡನಹಳ್ಳಿ ಶಿವಶಂಕರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ದೃಶ್ಯ ಕಂಡುಬಂತು. ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಜನಪ್ರತಿನಿಧಿಗಳು, ಹೋರಾಟಗಾರರು, ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
ಪ್ರತಿ ವರ್ಷದಂತೆಯೇ ಈ ವರ್ಷ ಇನ್ನೂ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮೊದಲಿಗೆ ಗಿಡ ನೆಡೋ ಮುಖಾಂತರ ವರ್ಷವೂ ಪ್ರತಿ ಸಾಮಾಜಿಕ ಕಾರ್ಯಗಳಲ್ಲಿ ಮುಂಚೂಣಿಯಾಗಿ ಇದ್ದಂಥ ಸಮಾಜ ಸೇವಕರಾದ ಶಿವಶಂಕರ್ ಸರ್ ಅವರ ಬರ್ಡೇ ಪ್ರಯುಕ್ತ ಗಿಡ ನೆಡೋ ಮುಖಾಂತರ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಇನ್ನು ಸಂಜೆ ರಸಮಂಜರಿ ಕಾರ್ಯಕ್ರಮ ಇದೆ, ಔತಣಕೂಟ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಯಾಗಿ ನಮ್ಮ ಆತ್ಮೀಯ ಸ್ನೇಹಿತರು, ಸ್ನೇಹಜೀವಿ ಎಲ್ಲರೊಂದಿಗೂ ಸಹ ಸಂತೋಷದಿಂದ ನಗುನಗುತ್ತಾ ಮಾತಾಡುವಂತಹ ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಶಂಕರ್ ಸರ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೊಡ್ತೇನೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು 100 ಕಾಲ ಸುಖವಾಗಿ ಬಾಳಲು ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಅವ್ರನ್ನ ಹಾರೈಸ್ತಾ ಇದ್ದೇವೆ. ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಶಂಕರ್ ಸರ್ಗೆ ಹುಟ್ಟುಹಬ್ಬ ಹಾರ್ದಿಕ ಶುಭಾಶಯಗಳು. ಒಳ್ಳೇದು ಮಾಡಲಿರಲ್ಲ. ಪ್ರೀತಿಯ ಅಣ್ಣನಾದಂತಹ ಶ್ರೀಯುತ ಶಿವಶಂಕರಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಏನು ಇವತ್ತಿನ ದಿನ ಹುಟ್ಟುಹಬ್ಬದ ಪ್ರಯುಕ್ತ ಸಸಿ ನಡೆಯೋ ಕಾರ್ಯಕ್ರಮ, ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮಂಥ ಎಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರಿಗೆ ಆ ಭಗವಂತ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮುಂದಿನ ಜೀವನ ಉಜ್ವಲವಾಗಿರಲಿ ಅಂತ ಕೇಳ್ಕೊಳ್ತೀನಿ. ನನ್ನ ಆತ್ಮೀಯ ಸ್ನೇಹಿತ ಶಿವಶಂಕರ್ ಅವ್ರಿಗೆ ಇನ್ನೂ 100 ವರ್ಷ ಚೆನ್ನಾಗಿರಲಿ. ಅವ್ರಿಗಿನ್ನೂ ಆಯುಸ್ ಹೆಚ್ಚಾಗಿ ಕೊಟ್ಟು ಭಗವಂತ ಇನ್ನೂ ಮತ್ತೆ ಉತ್ಸವ ಆರಿಸ್ಕೊಳ್ಳುವಂಥ ಚಾನ್ಸ್ ಕೊಡಲಿ. ಹಬ್ಬದ ಶುಭಾಶಯಗಳು ಅಣ್ಣ. ನಿಮ್ಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ತಮ್ಮ ಶಂಕರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವನು ಹುಟ್ಟಿದಾಗಿಂದ ತುಂಬ ಕಷ್ಟದಲ್ಲಿ ಬಂದ ಈ ಮಟ್ಟಕ್ಕೆ ಬೆಳೆದಿದ್ದಾನೆಂದರೆ ನನಗೆ ಅವರ ಅಣ್ಣನಾಗಿ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಶಿವಶಂಕರ್ ಅವರು ಸಮಾಜ ಸೇವಕರು ಹಾಗೂ ಯುವಕರ ಕಣ್ಮಣಿ. ನಾವು ಬಹಳ ಜನ ನೋಡಿದ್ದೀವಿ. ಈಗಿನ ಒಂದು ಸಂದರ್ಭದಲ್ಲಿ ಈಗಿನ ಸಿಚುವೇಶನ್ ನೋಡ್ತಾ ಇದ್ದರೆ ಯಾರು ಯುವಕರಿಗೆ ಬೆಂಬಲ ಕೊಡೋರೇ ಇಲ್ಲ. ಪ್ರತಿಯೊಬ್ಬರು ಯುವಕರು ತುಂಬ ಆಕ್ಟಿವ್ ಆಗಿರ್ತಾರೆ, ಆದರೆ ಅವ್ರಿಗೆ ಯಾರು ಬೆಂಬಲ ಕೊಡಲ್ಲ. ಅಂಥದ್ರಲ್ಲಿ ಇಲ್ಲೇ ಹುಟ್ಟಿ ಬೆಳೆದಿರೋ ಹುಡುಗರಿಗೆ, ಹೊರಗಡೆ ಇರೋ ಹುಡುಗರಿಗೆ ಎಲ್ಲರಿಗೂ ಬೆಂಬಲ ಕೊಟ್ಟು ತುಂಬ ಸ್ಫೂರ್ತಿಯಾಗಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆಯಲ್ಲಿ ನಡ್ಸ್ಕೊತಾ ಇರುವಂಥ ಸನ್ಮಾನ್ಯ ಶಿವಶಂಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಧನ್ಯವಾದ ತಿಳಿಸ್ತೀವಿ. ನಮಗೂ ಸಹ ಇದೇ ರೀತಿ ಬೆಂಬಲ ಕೊಡ್ತಿದ್ರೆ ಇನ್ನೂ ಹೆಚ್ಚೆಚ್ಚು ಕಾಲ 100 ಕಾಲ ಇದೇ ರೀತಿ ಇನ್ನೂ 100 ವರ್ಷ 100ನೇ ವರ್ಷದ ಹುಟ್ಟಿದಬ್ಬನೂ ಇದೇ ರೀತಿ ಮಾಡಲಿ ಅಂತ ಆಶಿಸ್ತಾ ನಮ್ಮ ಕಾಳಿನಗರದ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಸೇರಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾಯಿದ್ವಿ. ಧನ್ಯವಾದಗಳು. ನನ್ನ ಪ್ರೀತಿಯ ಅಣ್ಣ ಶಿವಶಂಕರಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶಿವಶಂಕರಣ್ಣ ಅನ್ನೋದಕ್ಕಿಂತ ನಾನು ಅದನ್ನ ತುಂಬ ಪ್ರೀತಿಯಿಂದ ಎಸ್ ಅಣ್ಣ ಅಂತಲೇ ಕರೆಯೋದು. ಜೊತೇಲಿ ಹುಟ್ಟಿಲ್ಲ ಅಂತಂದ್ರೂ ನನ್ನನ್ನು ಸ್ವಂತ ತಮ್ಮನಾಗಿ ಜೊತೇಲಿ ಮುಂದೆ ಹೋಗೋದಲ್ದಿರ ನಮ್ಮನ್ನು ಜೊತೇಲಿ ಕರ್ಕೊಂಡು ಕೆಟ್ಟ ದಾರಿಯಲ್ಲಿ ಹೋಗ್ಬಾರ್ದು, ಒಳ್ಳೆ ಹಾದಿಯಲ್ಲಿ ಒಳ್ಳೆ ಕೆಲಸ ಕಲಿಬೇಕು ಅಂತ ಹೇಳ್ಕೊಟ್ಟಂಥ ನಮ್ಮ ಅಣ್ಣನಿಗೆ ಬುದ್ಧ ಬಸವ ಅಂಬೇಡ್ಕರ್ ಸಾಹೇಬರು ಒಳ್ಳೆ ಆರೋಗ್ಯ ಐಶ್ವರ್ಯ ಇನ್ನೂ ದೊಡ್ಡ ಮಟ್ಟಕ್ಕೆ ತಾಲೂಕಿನಾದ್ಯಂತ ರಾಜಕೀಯವಾಗ್ಬೋದು ಮತ್ತು ಅವರು ಉದ್ಯೋಗ ಆಗಿರ್ಬೋದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಫ್ಯಾಮ್ಲಿ ಪರ ಮತ್ತು ನನ್ನ ಇದರಿಂದ ಅವ್ರಿಗೆ ಹುಟ್ಟುಹಬ್ಬ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನ ಎಸ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾವತ್ತೂ ಅವರು ದೊಡ್ಡದಾಗಿ ಇರಲಿ ಅಂತ ನಾನು ಆಸೆ ಪಡ್ತೀನಿ. ನಾವಿಲ್ಲಿ ಸಂಭ್ರಮ ಸಡಗರ ಸುತ್ತಮುತ್ತಲ ಎಲ್ಲ ಯುವಕರಿಗೆ ಇವರು ಆದರ್ಶ ಆಗಿರೋದ್ರಿಂದನೇ ಈ ಕ್ರೌಡು ಇಷ್ಟೊಂದು ಥರ ಸೇರಿದ್ದಾರೆ. ಇವ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮರ ಗಿಡಗಳು ನೆಡೋದು, ಸಮಾಜಮುಖಿ ಕಾರ್ಯಕ್ರಮಗಳು, ಈ ಥರ ಅನಾಥಾಶ್ರಮ ಕೂಟಗಳು ಹಾಕೋದು, ಇಲ್ಲಿ ಮತ್ತು ಅನ್ನದಾನ ಸೇವೆಗಳು ಮಾಡಿದ್ದೀವಿ. ಹಾಗೂ ಇವರು ನಾವು ಇಲ್ಲಿ ಸೇರಿರೋ ಕ್ರೌಡ್ನೇ ನೋಡಿಕೊಂಡೆ ನಾವು ಹೇಳ್ಬೋದು ಇವ್ರಿಗೆ ಏನು ಫ್ಯಾನ್ ಬೇಸ್ ಇದೆ ಅಂತ. ಮತ್ತು ಅವ್ರಿಗೆ ವರ್ಣನೆ ಮಾಡೋಕ್ಕೆ ಸಾಲದು. ಮತ್ತು ಯಾವುದೇ ಹುಡುಗರು ಕೆಟ್ಟ ದಾರಿಯಲ್ಲಿ ಹೋಗ್ದಿರ ಒಳ್ಳೆ ದಾರಿಯಲ್ಲೇ ತೊಗೊಂಡೋಗ್ತಾರೆ, ಯಾವತ್ತೂ ಒಳ್ಳೆ ದಾರಿಯಲ್ಲೇ ತೊಗೊಂಡೋಗ್ತಾರೆ. ಯಾವುದೇ ಒಂದು ವ್ಯಕ್ತಿನೂ ಕಷ್ಟ ಸುಖ ಅಂದರೂ ಬರ್ತಾರೆ. ಎಲ್ಲದಕ್ಕೂ ನಮ್ಮ ಗ್ರಾಮದಲ್ಲಿ ಇವರು ನಮಗೆ ದೊಡ್ಡ ವ್ಯಕ್ತಿಯಾಗಿ ಸುತ್ತಮುತ್ತ ಗ್ರಾಮಗಳಲ್ಲಿ ದೊಡ್ಡ ಇದಾಗಿರ್ತಾರೆ. ಯಾವುದೋ ಒಂದು ಫಂಕ್ಷನ್ ಆದ್ರೂ ಬಡವ್ರಿಗೆ ಇದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಅವ್ರ ಹತ್ರ ಇಲ್ಲ ಅಂತಂದ್ರೂ ಅವ್ರು ಏನೋ ಸಾಲ ಮಾಡಿ ಮಾಡೋಂಥ ವ್ಯಕ್ತಿ, ಸಾಲ ಮಾಡಿದಂಥ ವ್ಯಕ್ತಿ. ಅದರಿಂದ ಅವ್ರಿಗೆ ಭಗವಂತ ಅವರು ಇನ್ನೂ ಈ ಥರ ಸಮಾಜಮುಖಿ ಸೇವೆಗಳು ಜಾಸ್ತಿ ಮಾಡೋಕ್ಕೂ ಆ ಶಕ್ತಿನ ದೇವರು ಇನ್ನೂ ಕೊಡಬೇಕು ಅವ್ರಿಗೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಮಾವ. ನನ್ನ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಏನು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಬಂಧು ಬಳಗರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಸರು ಮತ್ತು ನಮ್ಮ ಹರೀಶ್ ಸರು, ನಮ್ಮ ತಮ್ಮನಾದ ನಾಗೇಂದ್ರ ಮತ್ತು ಸಂತೋಷು, ಸತೀಶು, ಧನುಷು, ಇನ್ನೂ ಸುಮಾರು ಎಲ್ಲರೂ ನನ್ನ ಒಂದು ಹುಟ್ಟುಹಬ್ಬಕ್ಕೆ ತುಂಬ ಪರಿಶ್ರಮಪಟ್ಟು ಈ ಕಾರ್ಯಕ್ರಮನ ಇಷ್ಟೊಂದು ದೊಡ್ಡದಾಗಿ ಇದು ಮಾಡಿಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಿದ್ದೀವಿ ಅವ್ರಿಗಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದ್ರೂ ಅವ್ರು ಇಷ್ಟೊಂದು ಅಭಿಮಾನ ಇಟ್ಟಿರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮತ್ತು ಅವ್ರಿಗೆ ಯಾವತ್ತೂ ಅವ್ರು ಒಳ್ಳೆಯದೇ ನಾನು ಬಯಸ್ತೀನಿ, ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ಬಟ್ ಒಂದೇನಂತಂದರೆ ಈ
ಹುಟ್ಟುಹಬ್ಬ ಅಂಗವಾಗಿ ಗಿಡ ನೆಡೋ ಕಾರ್ಯಕ್ರಮ ಸುಮಾರು ಒಂದು 30 ಗಿಡ ನೆಡೋ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಇದು ಊಟದ ವ್ಯವಸ್ಥೆ ಎಲ್ಲನೂ ನಮ್ಮ ಇವರೇ ಮಾಡಿಕೊಟ್ಟಿರೋದು. ನಮ್ಮ ತಮ್ಮಂದಿರು, ಆತ್ಮೀಯ ಸ್ನೇಹಿತರು ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಅವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ವಿಶೇಷವಾಗಿ ನಮ್ಮ ಅಪ್ಪ ಅಮ್ಮ, ನಮ್ಮ ಬಂಧು ಬಳಗ ಮತ್ತು ನಮ್ಮ ಹಿತೈಷಿಗಳೆಲ್ಲರೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನನಗೆ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಒಂದು ಜನಗಳು ಇಲ್ಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಮುಖ್ಯವಾಗಿ ಪಾಪ ಕೆ ಇ ಅವರು ಇಲ್ಲೆಲ್ಲ ಕರೆಂಟ್ಗಳದೆಲ್ಲ ಇದಿರಲಿಲ್ಲ. ಅವ್ರು ಕೆ ಇ ಅವ್ರಿಗೂ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಮಾಧ್ಯಮ ಮಿತ್ರರಿಗೆ ನೀವು ಬಂದಿದ್ದೀರಾ, ನಿಮ್ಮಿಂದನೇ ನಾವು, ಹಂಗಾಗಿ ನೀವು ಬಂದಿದ್ದೀರಾ, ನಿಮಗೂ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಹರೀಶ್ ಅವರು, ಸರ್ವಣ್ಣವರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮಗದೊಮ್ಮೆ ನಾನು ಹುಟ್ಟುಹಬ್ಬಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ, ಬಂಧು ಬಳಗದವ್ರಿಗೂ ಹಾಗೂ ಆತ್ಮೀಯ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಮ ಋಣವನ್ನು ನಾನು ಯಾವುದೇ ಒಂದು ರೀತಿಯಲ್ಲಿ ತೀರಿಸ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ಶಿವಶಂಕರಣ್ಣವರ ಹುಟ್ಟುಹಬ್ಬ ಇದೆ, ಅದಕ್ಕೆ ನಾವು ಎಲೆಕ್ಟ್ರಾನಿಕ್ ಸಿಟಿ ಭಾಗದಿಂದ ಬಂದಿದ್ದೀವಿ. ಇಂಥ ಒಂದು ಲೀಡ್ರ್ಗಳ ಹುಟ್ಟುಹಬ್ಬಕ್ಕೆ ಬರೋದು ಒಂದು ಸೌಭಾಗ್ಯ ಸರ್. ಯಾಕಂದರೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ, ಬಡವರಿಗೆ ಸಹಾಯ ಮಾಡ್ತಾರೆ, ಓದೋ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಇಂಥವರ ಹುಟ್ಟುಹಬ್ಬಕ್ಕೆ ಬರೋದು ನಿಜವಾಗ್ಲೂ ಒಂಥರ ಸಾರ್ಥಕತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ದೇವರು ಇವರಿಗೆ ಹೀಗೆ ಆರೋಗ್ಯ ಐಶ್ವರ್ಯ ಕೊಟ್ಟು, ಒಳ್ಳೆ ಆರೋಗ್ಯ ಕೊಟ್ಟು, ಹೀಗೆ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಲಿ, ಮತ್ತು ಸಮಾಜದಲ್ಲಿ ಮುಂದೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ ಸರ್. ಅವರು ನಮ್ಮ ಆತ್ಮೀಯ ಸೋದರರು ಹಾಗೂ ಮಿತ್ರರು ಆಗಿರ್ತಕ್ಕಂಥ ಶಿವಶಂಕರ್ರವರ ಹುಟ್ಟುಹಬ್ಬ ದಿನದಂದು ಅವ್ರಿಗೆ ಶುಭಾಶಯ ಕೋರುತ್ತೇವೆ. ಇದೇ ರೀತಿ ಅವರು ಯಾವತ್ತೂ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಲಿ, ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ. ಯುವಕರಿಗೆ ಬೆಂಬಲವಾಗಿ ನಿಂತ್ಕೊಂಡಿರ್ತಾರೆ. ಪ್ರತಿ ವಿಚಾರದಲ್ಲೂ ಯುವಕರಿಗೆ ಸಾಥ್ ಕೊಡ್ತಾರೆ. ಇಂಥ ವರ್ಷ 106 ವರ್ಷ ಆಗಲಿ ಅಂತ ಶಿವಶಂಕರಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೊಡ್ತಾರೆ.